ಎಷ್ಟು ಚೆನ್ನಾಗಿದೆ ಗೊತ್ತಾ ಗಾಯ್ಸ್ ಪ್ರೂಫ್ ಬೇಕಾದ್ರೆ ನಿನಗೆ ಮಾಡ್ಕೊಂಡೆ ಮಾಡ್ಬೇಕು ನೀನು ಊಟ ಕೊಡಕ ಬೇಡ ಯಾರೇ ಸುಳ್ಕೊಂಡಿದ್ಯಾ ನೀನು ಔಷಧ ಮುಖ ತೊಳ್ಕೊಳ್ಳಿಲ್ಲ ಗೊತ್ತಾ ಅವಳು ಹಂಗೆ ಇದಾಳೆ. ನಮ್ಮ ಮನೆ ಹಿಂದೆ ಹೋಗಿ ತೋರಿಸ್ತೀನಿ ಆಯ್ತಾ. ನನಗಂತೂ ನಾವು ಬೈತಾ ಇದ್ರೆ ಒಳಗಿಂದನೇ ಖುಷಿ. ಇಷ್ಟು ದೊಡ್ಡ ಕತ್ತೆ ಆಗಿದ್ದಾನೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಖುಷಿಯವರು ಮಾರ್ನಿಂಗ್ ಎದ್ದು ಫುಲ್ ಬ್ಯುಸಿನಲ್ಲಿದ್ದಾರೆ, ಫೋನ್ ಯೂಸ್ ಮಾಡ್ತಾ. ರೀಲ್ಸ್ ಕಿಂಗ್ ಇವ್ರು ಆ್ಯಕ್ಚುಲಿ ಹೇಳ್ಬೇಕಂತ. ಬಟ್ ನಾನೀಗ ವ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡಬೇಕು ಸಡನ್ನಾಗಿ ಅನಿಸ್ತು ಅಂದರೆ, ನೋಡಿ ಇಲ್ಲಿ ವೆದರ್ ಹೆಂಗಿದೆ. ನಾವಿರೋದು ಇವಾಗ ಶಿವಮೊಗ್ಗದಲ್ಲಿ. ಸಿ ದ ವೆದರ್. ನಮ್ಮ ಮನೆ ಹಿಂದೆ ಹೋಗಿ ತೋರಿಸ್ತೀನಿ ಆಯಿತಾ. ಇವತ್ತು ಹಿಂದೆ ಅಂತ ಫುಲ್ಲು ಮಿಸ್ಟ್ ಕವರ್ ಆಗಿದೆ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಫೀಲ್ ಮಾರ್ನಿಂಗ್ ಫೀಲ್ ಇದು. ಆ್ಯಕ್ಚುಲಿ ಬಂದು ನಮ್ಮ ಮನೆ ಹಿಂದೆ ಈ ಥರ ಇದೆ. ಬೇಡ ಇದೆ ಇಲ್ಲಿ ಡೌ ಮಾಡಿದ್ರೆ ಹಿಂಗೆ ಆಗೋದು. ಡೌ ನನ್ನ ಮಗ. ಬನ್ನಿ ಗಾಯ್ಸ್. ಇವತ್ತೇನೋ ಒಂಥರ ಇರುತ್ತೆ ವ್ಲಾಗು. ನೋಡಿ ಅಲ್ಲಿ ಏನು ಇಲ್ಲ, ಅಲ್ಲಿ ಏನು ಕಾಣ್ತಾ ಇಲ್ಲ. ಇದು ಯಾರು ಕ್ಲೀನ್ ಮಾಡಿಸಿದ್ದು? ಎಲ್ಲ ಫುಲ್ಲು ಬ್ಯುಸಿ ಮೂಡಲ್ಲಿದ್ದಾರೆ. ಲಂಚ್ ಬ್ರೇಕ್ಫಾಸ್ಟ್ ಹೆಂಗಿದೆ ಖುಷಿ ಅವರೇ? ಜೋರಾಗಿ ಹೇಳಿ, ಕೇಳಿಸ್ತಾ ಇಲ್ಲ ಇಲ್ಲಿ. ಸಾಂಬಾರು ಸೂಪರ್, ಚಟ್ನಿ ಸೂಪರ್, ಇಡ್ಲಿ ಸೂಪರ್, ಎಲ್ಲ ಸೂಪರಾ? ಅದು ಸೂಪರ್. ನವಮಿಗ್ ಥ್ಯಾಂಕ್ ಯು. ಅದು ಸೂಪರ್. ಯಾವುದು ವೈಜೆ? ಯಾವುದಪ್ಪ ವೈಜೆ? ಲಾಸ್ಟ್ ಕಾರ್ ಇದು ಅಲ್ಲಿ ಇತ್ತದಲ್ಲ ವೈಜೆ ಅಂತ. ಈ ವೈಜೆ ಅಂದ್ರೆ ಅದು ಇಂಡಿಯನ್ ವಿಡಿಯೋ ಅಲ್ಲ, ಅದು ಬೇರೆ ದೇಶದ ವಿಡಿಯೋ. ಅದು ಯಾವುದು ವೈಜೆ ಅಂದ್ರೆ ಯಾವ ಇದು ಅಂತ ಕೇಳಿದೆ ನಾನು. ಗೊತ್ತಿಲ್ಲ, ಎಲ್ಲ ದೊಡ್ಡ ಮಕ್ಳು ಐಶ್ವರ್ಯಲ್ಲ. ಆಯ್ತಡಿ, ನಿಮ್ಗೆ ಗೊತ್ತಾ? ನನಗೆ ಗೊತ್ತಿಲ್ಲ ಅಂತಾನೆ ಕೇಳಿದ್ದು. ನೀವೆಲ್ಲ ನೋಡ್ತಾ ಇರ್ತೀರಲ್ವಾ ಅಂತ. ಪಿ ವೈ ಅಂದ್ರೆ ಎಲ್ಲಿದೆ ಅಂತ ಹೇಳು. ಪಿ ವೈ ಅಂದ್ರೆ ಎಲ್ಲಿ ರಿಜಿಸ್ಟ್ರೇಷನ್? ಪಿ ವೈ ಅಂತ ಅಂದ್ರೆ ಟಿ ಹೆಚ್ ಎಲ್ಲಿದೆ ಹೇಳು. ಟಿ ಎನ್ ಓಕೆ ಓಕೆ. ನನಗೊಂದು ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಬಾಯ್ 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 ಬಾಯ್. ಆಮೇಲೆ ಸಿಗ್ತೇನೆ. 2 ದಿನ ಅಂತ ಇರೋ ಚಾನ್ಸ್ ಇಲ್ಲ ರೀ. ಪ್ರೂಫ್ ಬೇಕಾದ್ರೆ ನಿನಗೆ ಏನು ಪ್ರೂಫ್ ತೋರಿಸೋದು? ಮನ್ಸಾಕ್ಷಿ ಮನ್ಸಾಕ್ಷಿಯಾಗಿ ನೀನು ಹೇಳಪ್ಪ. ಹೌದಾ? ಒಂದು ಬೆಡ್ಶೀಟ್ ಮಡ್ಸಕ್ಕಾಗಲ್ಲ ಅಂದ್ರೆ ಲೈಫ್ ಮಡ್ಚಕ್ಕಾಗುತ್ತೆ. ಅರೆ ಮಡ್ಚಲ್ಲ ಅಷ್ಟೇ. ಬೆಡ್ಶೀಟ್ ಮಡ್ಚಕ್ಕಾಗುತ್ತೆ. ಬುಕ್ಸ್ ಸರಿಗೆ ಇಟ್ಕೊಳ್ಳಲ್ಲ. ಸಕ್ಕದಾಗಿ ಬೆಡ್ಶೀಟ್ ಸರಿಗೆ ಇಟ್ಕೊಳ್ಳಲ್ಲ. ನಿನ್ ಬಟ್ಟೆಗಳಂತೂ 3 ವರ್ಷದಿಂದ ಮಡ್ಚಂಬ ಅಂತ ಕರೆಕ್ಷನ್ ಮಾಡೋದು. ಅವ್ನ ಬಾಡಿಗೆ ಅವ್ನು ಬಂದು ಹೊಸ ಆರ್ಡರ್ ಮಾಡ್ತಾನೆ, ಹೊಸ ತಕ್ಕಂತಾನೆ, ಓಡೋಗ್ತಾನೆ. ಮುಗೀತು ನಮ್ಮ ಮನೆ ಜಗಳ. ನಾಚಿಕಿಲ್ದಾಗ ಬತ್ತ ನೋಡಿ ಇವಾಗ. ಮತ್ತೆ 3 ನಾನೇನಕ್ಕೆ ಬರಲಿ? ನಮ್ಮ ಗಾಯಕಿ ತೋರ್ಸು ಸಬ್ಸ್ಕ್ರೈಬರ್ಸ್. ನಮ್ಮ ತಮ್ಮ ಹೆಂಗೆ ಚುರುಮುರಿ ಮಾಡ್ತಾನೆ ತೋರಿಸಿ ನೋಡ್ಬಾ. ನೀನು ಮಕ್ಕೊಂಡ್ರೆ ಬಿಡು. ನೋಡ್ರಿ ಗಾಯಕಿ ಹೆಂಗೆ ಮಕ್ಕೊಂಡ ನೋಡ್ರಿ. ಹಿಂಗೆ ಮಕ್ಕೊಳೋದು. ಜಗಳ ನೋಡೋದು ಹೆಂಗ್ ನೋಡ್ತಾ ಜಗಳ. ದೊಡ್ಡ ಗರಂದರೆ ಕೆಲಸ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಮ್ಮಿ. ಜಗಳ ಹೆಂಗ್ ನೋಡೋದು?
ಹಿಂಗೆ ಹಿಂಗೆ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಬರೋದು ಇವನು. ನೆಟ್ಟಿಗೆ ರಗ್ ಮಾಡಿಸಿಡೋಕ್ಕಾಗಲ್ಲ ನಮ್ಮ ಮನೆದು, ಬಟ್ಟೆ ಮಾಡಿಸಿಡೋಕ್ಕಾಗಲ್ಲ ಅಂತ ಕಾಲೇಜ್ ಹೋಗ್ಬಿಟ್ಟಾನೆ ಅನ್ನಂಗಿಲ್ಲ. ನಾನು ಕಾಟ್ ಮೇಲೆ ಹೊರಗಡೆ ಮ್ಯಾಟ್ ಮೇಲೆ ಹಾಕೋ ಅಮ್ಮ ಬೆಳಗ್ಗೆ ಬಂದ ತಕ್ಷಣ ಕಾಟ್ ಮೇಲೆ ಮತ್ತೆ ಅಮ್ಮ ಮುಗಿದ ಕೆಳಗಡೆ ಹಾಕೋಕೋ ಮತ್ತೆ ಅಮ್ಮ ಮಾನೇದಿಲ್ಲ ಮತ್ತೆ ಕೆಳಗೆ ಮೇಲೆ ಹಾಕೋ ಹಿಂಗೆ ಹಾಕಿತ್ತೆ ಹೊತ್ತು ಅವ್ನು ಮಾತ್ರ ಅದ್ರ ಕಡೆ ಗಮನನೇ ಕೊಡ್ತಿರ್ಲಿಲ್ಲ. ಚಿರುಮುರಿ ಮಾಡ್ತೀರಾ ಮಾಡ್ಬೇಕಾ? ನನಗಿಷ್ಟ ಚಿರುಮುರಿ ಮಾಡ್ತೀರಾ ಮಾಡ್ಬೇಕಾ? ನಿನಗೆ ಊಟ ಕೊಡ್ಬೇಕಾ ಬೇಡ? ಕರೆಕ್ಟ್. ಚುರುಮುರಿ ಹೊಟ್ಟೆ ಮತ್ತೆ ಮಗೊಂದು ಹಂಗಾರೆ ನೀನೇ ಮಾಡ್ಕೊ. ಇನ್ಮೇಲೆ ನಾಳೆಯಿಂದ ಅಡುಗೆ ಮಮ್ಮಿ ಇನ್ನೂ ಈಸಿ. ಎಂತ ಹಲ್ಕೊ ನನ್ನ ಮಗ ಇರ್ಬಿಡ್ಕ ನನ್ನ ತಮ್ಮ ಇಷ್ಟು ದೊಡ್ಡ ಕತ್ತೆ ಆಗಿದ್ದಾನೆ. ನಮ್ಮ ಅಕ್ಕ ಕತ್ತಲ್ಲಿ ಕಾಣಲ್ಲ, ಏನು ಮಾಡ್ತೀರಾ? ಸ್ವಲ್ಪ ಬೆಳಕು ಕೊಡೋಣ. ಇವಾಗ ಕಾಣ್ತೀರಾ ಗೈಸ್ ನಮ್ಮ ಅಕ್ಕ? ನಾನು ಖುಷಿಗೋಸ್ಕರ ವೆಯ್ಟ್ ಮಾಡ್ತೀನಿ, ಖುಷಿಗೆ ಗೇಮ್ ಆಡ್ಸೋಣ ಅಂತ. ಇನ್ನೊಂದು ವ್ಲಾಗ್ನಲ್ಲಿ ನೋಡಿ ಆಯಿತಾ, ಈ ವ್ಲಾಗ್ನಲ್ಲ ಇನ್ನೊಂದು ವ್ಲಾಗ್ನಲ್ಲಿ ನಾನು ಎಸ್ ಆರ್ ನೋ ಗೇಮ್ ಆಡ್ಸೋಣ ಅಂತ ಇದ್ದೀನಿ. ಖುಷಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಏನೇನು ಕಾನ್ಸೆಪ್ಟ್ ಕೊಡೋಣ ಏನು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಅದನ್ನು ಮಿಸ್ ಮಾಡಬೇಡಿ, ನೋಡಿ ಫನ್ನಿಯಾಗಿ ಮಾಡ್ಸೋಣ ಅಂತ ಇದ್ದೀನಿ. ನೋಡೋಣ ಮಾಡ್ತಾನೋ ಇಲ್ವಾ ಅಂತ. ಆ್ಯಕ್ಚುಲಿ ನಾಳೆ ನಾವು ಮತ್ತೆ ಖುಷಿಯವರ ಮನೆಗೆ ಹೋಗಬೇಕು ಊರಿಗೆ. ಸೊ ಇವತ್ತು ಬೇಗ ಬೇಗ ಎಲ್ಲ ಮುಗಿಸ್ಬಿಟ್ಟು ನಾಳೆ ರೆಡಿ ಆಗ್ಬಿಟ್ಟು ಮತ್ತೆ ಖುಷಿ ಮನೆಗೆ ಹೋಗಿ ಮತ್ತೆ ಸಂಡೇ ಬ್ಯಾಂಗ್ಳೂರ್ಗೆ ಹೋಗಬೇಕು ಗಾಯ್ಸ್. ಮತ್ತೆ ಬ್ಯಾಂಗ್ಳೂರ್ಗೆ ಹೋದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ವರ್ಕ್ ವರ್ಕ್ ವರ್ಕ್, ಬ್ಯುಸಿ ಬ್ಯುಸಿ ಬ್ಯುಸಿ, ಟಕ್ 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 ಅಂತ ಓಡ್ತಾ ಇರಬೇಕು. ಬೇಜಾರಾಗ್ತಾ ಇದೆ ಗಾಯ್ಸ್, ನನಗೆ ಸೀರಿಯಸ್ಲಿ ಬೇಜಾರಾಗ್ತಾ ಇದೆ ಗಾಯ್ಸ್. ಅದು ಅಲ್ಲದೆ ನನಗೆ ಬೈಯಾನ್ಯಲ್ ಬೇರೆ ಇದೆ, ರಿಸರ್ಚ್ದು ಓದಬೇಕು. ಕಣ್ಣೇ ಮುಚ್ಚ ಮಾತಾಡ್ತೀವಿ, ಕಣ್ಣು ತಕ್ಕ ಮಾತಾಡೋದು. ಅಷ್ಟು ಸುಸ್ತಾಗಿದೆ. ಓಕೆ ಆಯಿತು. ಇವಾಗ ನೌಶ ಚುರುಮುರಿ ಮಾಡ್ತಾನಂತೆ, ನೋಡೋಣ. ಏನದು ಫೋಟೋ ತೆಗ್ದಿದ್ದೀವ? ನೌಶ ಏನೋ ಚುರುಮುರಿ ಮಾಡ್ತಾನಂತ ಇವತ್ತು. ನೋಡೋಣ ಹೆಂಗೆ ಚುರುಮುರಿ ಮಾಡ್ತಾನೆ ನನ್ನ ತಮ್ಮ ಅಂತ ತೋರಿಸ್ತೀನಿ. ಓಕೆನಾ? ಫಸ್ಟ್ ನೀನು ಕೈ ತೊಗೊಳಪ್ಪ. ನಮ್ಮ ಅಕ್ಕ ಇವಾಗ ಎಲ್ಲ ಹೆಚ್ಕೊಡ್ತಾನೆ, ನನ್ನ ಅಕ್ಕ ಟಮಾಟ ಮಾಡೋದು ನಾನು ಏನು ಮಾಡೋದು ಗಾಯ್ಸ್. ಅಲ್ಲೇ ನಾವು ಖುಷಿ ಬಂದ್ರೆ ಇವಾಗ ನಮ್ಮ ಮಮ್ಮಿ ಮತ್ತೆ ಭಾಷಣ ಹೊಡಿತಾರೆ ತಗೊಳ್ಳಿ ಗಾಯ್ಸ್. ನಾಚಿಕೆ ಇಲ್ದಂಗೆ ಹೋಗ್ತಾನೆ ಇವಾಗ. ತಡಿ, ನನ್ನ ತಮ್ಮ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನದೇ ಇಲ್ಲ ಗಾಯ್ಸ್. ಮಮ್ಮಿ ಬಂದ್ರು. ಹೇಳ್ ಮಮ್ಮಿ ನೀನು. ಬೆಳಿಗ್ಗೆ ನಾನು 6 ಗಂಟೆಗೆ ಎದ್ರೆ 9 ಗಂಟೆಗೆ ಎದ್ದು ನಾಚಿಕೆ ಇಲ್ದಂಗೆ. ಆಮೇಲೆ ಬೆಳಗ್ಗೆ ನಾನು ಕೆಳಗೆಲ್ಲ ಹೋಗಿ ಬಂದ್ ಮೇಲ್ ಬರೋ ತನಕ ಅವ್ನು ಎದ್ದಿರಲ್ಲ. ಜಿಮ್ಗೆ ಹೊಂಟ್ಬಿಡೋದು. ಜಿಮ್ಗೆ ಹೋಗಿ ಬಂದು ಮುಗೀತವೆ ಕೆಲಸ. ಮತ್ ನಾವು ಅಂಗಡಿ ಅಂತ ಹೋಗ್ತಾ ಪೂಜೆಯಿಂದ ಹಿಡ್ದು ನಾನೇ ಮಾಡ್ಬೇಕು. ಪೂಜೆ ಮಾಡಕ್ಕಾಗಲ್ವಾ ಅವನಿಗೆ? ಖುಷಿ ಅವ್ರು ಬಂದ್ರಿ. ಪೂಜೆ ಮಾಡಕ್ಕಾಗಲ್ಲ. ಫುಲ್ ಕಂಪ್ಲೇಂಟ್ ಬಾಸ್. ಎಲ್ಲ ಶಿಸ್ತಾಗಿ ಹೋಗ್ಬಿಟ್ರು ಒಳಗಡೆ. ನಾನು ಒಬ್ಳನ್ನ ಬಿಟ್ಬಿಟ್ಟು ಇಲ್ಲಿ ನಾನೊಬ್ಳು ಹಿಂಗೆ ಕುತ್ಕೊಂಡು ಆರಾಮಾಗಿ ಕೇಳಿಸ್ಕೊತಾ ಇದ್ದೀನಿ. ನೋಡಿ ನಿಮ್ಮ ಮನೆಯಲ್ಲೂ ಇದೇ ಥರ ಜಗಳ ಮಾಡ್ತಾರ? ನನಗಂತೂ ನೌಶನ್ ಬೈತಾ ಇದ್ರೆ ಬೆಳಗಿಂದನೇ ಖುಷಿ ಫೀಲ್ ಆಗ್ತಾ ಇರುತ್ತೆ. ಬೈಲಿ ಇನ್ನೂ ಬೈಲಿ ನನ್ನ ಮಗಂಗೆ ಅಂತ ಎಷ್ಟು ಹೇಳಿದ್ರು ಅವ್ನು ಅಷ್ಟೇ ಮಾಡೋದು. ಏನು ಮಾಡೋಕ್ಕಾಗಲ್ಲ. ಇವಾಗ ಒಂದು ಚುರುಮುರಿ ಮಾಡ್ತಾನಂತೆ. ಫಸ್ಟು ಕೈ ತೊಳೆಸ್ಬಿಟ್ಟು ಆಮೇಲೆ ಚುರುಮುರಿ ಮಾಡಿಸ್ಕೊಂಡು ತಿನ್ನೋಣ ಇವತ್ತು. ಓಕೆನಾ? ಆ್ಯಕ್ಚುಲಿ ನಮಗೆ ಅಂತಂದರೆ ಒಂದು ಚುರುಮುರಿ ಮಾಡಲ್ಲ, ಖುಷಿಗೆ ಮಾಡು ಅಂದಿದ್ದಕ್ಕೆ ಖುಷಿ ತಿನ್ನೋಕ್ಕೋಸ್ಕರ ಅವ್ನು ಮಾಡ್ತಿರೋದು. ಅದೇ ಗ್ಯಾಪ್ನಲ್ಲಿ ನಾನು ತಿಂದ್ಬಿಡ್ತೀನಿ. ನಿಜ. ನೋಡಿ ಡೌನ್ ಮಗ ಬಂದ ಖುಷಿ. ಅವಳು ಹಂಗೆ ಇದ್ದಾಳೆ. ಯಾಕೆ ಮಮ್ಮಿ? ನಾನಿನ್ ವಿಡಿಯೋ ಆನ್ ಮಾಡ್ಕೊಂಡು ಕಾಯ್ತಾ ನಿಂತಿದ್ದೀನಿ ತೋರ್ಸಕ್ಕೆ. ನೋಡಿ ಸುಧಾರಣಿಲ್ಲ, ನನ್ನ ತಮ್ಮನ ನೋಡಿ ಇಲ್ಲಿ
ಬೈಸ್ಕೊಂಬಿಟ್ಟು ಎಸ್ಕೊಂಡ್ ಕೂತವ್ನು ಇಲ್ಲಿ. ಕೈ ತೊಳ್ಕೊಂಡನಪ್ಪ ಫಸ್ಟ್ ನೀನು. ಅವ್ನು ಯಾವನ್ ಮರೆಯ ನೋಡಿಲಿ. ಫಸ್ಟ್ ಈರುಳ್ಳಿ ಹೆಚ್ಕೊಬೇಕು, ಟೊಮೊಟೊ ಹೆಚ್ಕೊಬೇಕು. ನನಗೆ ಏನು ಗೊತ್ತಾ, ಸಣ್ಣಗೆ ಕಣ್ಣ ನೀರು ಬರುತ್ತೆ, ಅದಕ್ಕೆ ಫಸ್ಟ್ ಇದು ಹೆಚ್ಕೊಂಡ್ಬಿಡ್ತೀನಿ, ಆಮೇಲೆ ತಗೊಂಡಾಗ ಅಲ್ಲ ಡೈರೆಕ್ಟ್ ಹಾಕ್ಬಿಡ್ತೀನಿ. ಇಲ್ಲಿದ್ರೆ ಹುಳಿಗೆ ಕಣ್ಣು ಉರಿಯುತ್ತೆ ನನಗೆ. ನೋಡಿ ಫಸ್ಟ್ ಟೊಮೊಟೊ ಹೆಚ್ಕೊಂಡು ಆಮೇಲೆ ಈರುಳ್ಳಿ ಹೆಚ್ತದೆ ನಾವು. ಉಷಾ ಕಣ್ಣು ಉರಿಯುತ್ತೆ ಅಂತ ಹೇಳ್ತೀವಿ, ರೀಸನ್ ಹೇಳ್ತಿದ್ದೆ ನಾನು. ನಮ್ಮಮ್ಮಿ ಅವ್ನು ಏನು ಬೈಯೋದು ಹಿಂಗೆ ಮಾಡ್ಕೊಟ್ರೆ ಬೈದ್ಬಿಟ್ಟು ನಮ್ಮಮ್ಮಿ ಸುಧಾರಣೆ ಮಾಡ್ತಾವ್ರಲ್ಲ ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು. ಮತ್ತೆ ಅದಕ್ಕೆ ಹಾಂ ಸಪೋರ್ಟ್ ಮಾಡ್ತಾರೆ ಮನೆಗೆ. ನನಗೆ ಜಾಸ್ತಿ ಮಾಡೋದು ಮುಚ್ಕೊಂಡು ಹೋಗಂಗಾರೆ ಸಮವಾಗಿ ಮಾಡ್ತಾರೆ. ಮಮ್ಮಿ ನನಗೆ ಜಾಸ್ತಿ ಮಾಡ್ತೀವಿ, ಅವ್ನು ಔಷನ್ ಜಾಸ್ತಿ ಮಾಡ್ತೀವಿ ಸಪೋರ್ಟು. ಇಬ್ರು ಕಣ್ಣು ಅಂತಾರೆ, ಇಬ್ಬರಿಗೂ ಸೇಮ್ ಮಾಡ್ತೀಯ. ಅವ್ರಿಗೆ 2 ಕಣ್ಣು ಬೇಕಾ? ಮತ್ತು ನನಗೆ ಅವನಿಗೂ ಏನು ವ್ಯತ್ಯಾಸ? ನಾನು ಅಕ್ಕ ತಾನೆ, ಅಕ್ಕ ಆದವಳಿಗೆ ಇನ್ನೂ ಜಾಸ್ತಿ ಮಾಡ್ಬೇಕು ತಾನೆ. ತಮ್ಮಂಗೆ ಜಾಸ್ತಿ ಕೇರ್ ಮಾಡಕ್ಕೆ ಅಕ್ಕಂಗಲ್ಲ. ಮನ್ನೊಂದಿಗಲ್ಲ ಅಂತೆ. ಗೈಸ್ ನಾನು ಸ್ವಲ್ಪ ಹೊರಗಡೆ ಹೋಗ್ತೀನಿ ಇವಾಗ. ನಾನು ಸ್ಟಾರ್ಟ್ ಪರವಾಗಿಲ್ಲ ಸಾಕು. ನಮ್ಮ ಮಮ್ಮಿ ತಂಟಾಗ ಹೋಗ್ಬಿಡ ಗೈಸ್. ನೋಡಿ ಗೈಸ್, ಅಯ್ಯೋ ನಮ್ಮ ಅಕ್ಕಂದು ಫೋನು ಆರೆಂಜು, ಡ್ರೆಸ್ಸು ಆರೆಂಜು. ನೀನು ಔಷಧ ಮುಖ ತೊಳ್ಕೊಳ್ಳಿಲ್ವಪ್ಪ? ಎಲ್ಲ ತೊಳ್ಕೊಂಡೆ. ಪಕ್ಕ ತೊಳ್ಕೊಂಡ್ರಲ್ಲ ಹುಡುಗಿ ಹಿಂಗೆ ಹೇಳಿದ್ ಗೊತ್ತಾ? ನೋಡಿ ಇದು ಆರೆಂಜು, ನಿನಗೋಸ್ಕರ ಎಲ್ಲ ಆರೆಂಜ್ ನನ್ನ ಮೇಲೆ. ಖುಷಿ ಫುಲ್ ಲಾಕ್, ಖುಷಿ ಫುಲ್ ಲಾಕ್ ಹಾಕ್ಬಿಟ್ಯಾರೆ. ಹೇಳಿ ಏನಾಗಬೇಕಾಗಿತ್ತು? ಏನು ಠಕ್ ಠಕ್ ಕರಂಗ್ ಡೋರ್ ಡೋರ್. ಅಲ್ಲಿ ಫ್ಯಾನ್ ಸ್ವಿಚ್ ಪಕ್ಕದ ಅಮ್ಮ ಹೇಳಿದ್ರು. ಅಪ್ಪ ನಮ್ಮ ಮನೆ ಕಾರ್ ಆಟ ಆಡೋ ಸಣ್ಣ ಹುಡುಗ ಅಂದರೆ ಇವನೊಬ್ಬನೇ ಇರೋದು. ನಮ್ಮ ಸುಧಾರಣೆ ಫುಲ್ಲು ಇದು ಮಾಡ್ತಾ ಇದ್ದಾರೆ ಪೂಜೆ. ಯಾಕೆ ಉದ್ದು ಕೆಲ್ಸದ ನೌಷ? ಹಿಂಗೆ ಗೊತ್ತಿಲ್ಲ, ಸುಮ್ಮನೆ ಇರು. ಏನೋ ಮಾಡ್ತೀನಿ ಗೈಸ್. ಒಟ್ಟಿನಲ್ಲಂತೂ ಚುರುಮುರಿ ಕೊಡ್ತಾನೆ. ಅದ್ರದ ಅಲ್ಲಿ ಕರೆಕ್ಟಾಗಿ ಹಿಂದ್ಗಡೆ ಇದೆ ನೋಡಿ, ಆಫ್ ಮಾಡಿ ಸ್ವಿಚ್. ಟೆಲ್ ಮೀ. ಇಂಥ ತಮ್ಮ ಸಿಗ್ತಾನೆ ಗೈಸ್ ಯಾರಿಗಾರು. ನಮ್ಮ ಅಕ್ಕ ಪುಣ್ಯ ಮಾಡಿರ್ಬೇಕು, ನಾನು ಹೆಚ್ಕೊಡೋದಕ್ಕೆಲ್ಲ ಮಾಡೋದಕ್ಕೆಲ್ಲ ಹೆಚ್ಕೊಡೋದಲ್ಲ, ಫಿಲ್ಮ್ ಮಾಡ್ಕೊಡೋಕ್ಕೆ. ಕೂತಾನೆ ಇವತ್ತು ಅಪರೂಪಕ್ಕಂತ ಅದು ಯಾವ ಬಾರಿ ಅಂತೀಪ ಅಪರೂಪಕ್ಕೆ ಅಂತ ಇಲ್ಲ. ಈ ಸ್ನ್ಯಾಕ್ಸ್ ಮಾಡೋದು ನೌಷ. ಕುಡಿತೀನಿ ತಡ್ರಿ. ಸಣ್ಣ ಪಾಪು ಗೇಮ್ ಆಡ್ತೈತಲ್ಲಿ, ಗೇಮ್ ಆಡಕ್ಕೆ ನಿಂತೈತೆ ಸಣ್ಣ ಪಾಪು. ಅವಾಗಲೇ ಯಾರಿಗ ಬೈದಲ್ಲ ಮಮ್ಮಿ? ಯಾರಿಗೆ? ಅಯ್ಯೋ, ಕೆಲಸ ಮಾಡಿದ್ರೆ ಬೈಯರೆ, ಹಂಗಂತ. ಕೆಲಸ ಮಾಡಿದ್ರೆ ಬೈಯಲ್ಲ. ಓಕೆ. ನನ್ನ ಕೈ ಜಾಸ್ತಿ ಸೂಪರ್ ಮಾಡೋಣಪ್ಪ. ಅವಾಗೆಲ್ಲ ಇತ್ತೀಚೆಗೆ ಸರಿ ಅವಳು ಬನ್ಸೆ ನಾನು ಚೆನ್ನಾಗಿ ಮಾಡಲ್ವಾ? ಅವಳ ಕೈ ನನ್ನ ಕೈ ರುಚಿ ಜಾಸ್ತಿ ಚೆನ್ನಾಗಿರ್ತಾನೆ. ಹಂಗ ನೀನೇ ಮಾಡೋದು ಬಿಟ್ಟಿಯ ಮತ್ತೆ. ಕಣ್ಣು ಉರಿ ಅಂತೆ ಅವನಿಗೆ ಫುಲ್ಲು. ಅದಕ್ಕೆ ಫಸ್ಟ್ ಹೆಚ್ಚು ಘಾಟ್ ಹೊಡೆಯುತ್ತಿದ್ದು ಅಂತ ಅರ್ಥ ಆಯ್ತಾ? ಇವಾಗ ಇನ್ನೊಂದು ಸಣ್ಣ ಪಾಪನ್ ತೋರಿಸ್ತೀನಿ ಗೈಸ್. ನಾನು ಸಣ್ಣ ಪಾಪನ ಇರಲಿಲ್ಲ ಆ ವಿಷಯದಲ್ಲಿ. ಇನ್ನೊಂದು ಸಣ್ಣ ಪಾಪನ್ ತೋರಿಸ್ತೀನಿ ಬನ್ನಿ. ನಮ್ಮನೆ ಸಣ್ಣ ಪಾಪು ಇದು. ಆಟ ಆಡೋದೇ ಕೆಲಸ. 3 ಹೊತ್ತು ಬೆಳಗ್ಗೆ ಎದ್ದೇಳೋದು, ತಿನ್ನೋದು, ಆಟ ಆಡೋದು, ಮಲ್ಕೊಳ್ಳೋದು, ಅಷ್ಟೇ ಕೆಲಸ ಇದ್ರದ್ದು. ಆಯ್ತಲ್ಲ ಈಗ. ನೀನು ಅಲ್ಲಿ ತೋರಿಸೋದು ಇದೆಲ್ಲ ಸುಮ್ಮನೆ ಅಲ್ಲಿ ಹೊಡಿಯೋದು, ಇಲ್ಲಿ ಹೊಡಿಯೋದು. ಇದು ಡ್ರೈವರ್ ಕೆಲಸ. ಆಯ್ತಲ್ಲ ಅಲ್ಲಿಗೆ. ತಿರುಗ್ತಿಲ್ವಾ? ಇದು ಮಾಡು. ಸ್ಮೋಕಲ್ಲಿ ನೀರಿಲ್ಲ ಅದು. ಒತ್ತು ನೋಡಿ ಎರಡು ಸ್ವಲ್ಪ ಇದೆ ಅನ್ಸುತ್ತೆ. ಬಂತು ಸ್ಮೋಕು. ನೋಡಿ ಗೈಸ್, ಇದು ನನ್ನ ತಮ್ಮನ ಬರ್ಡೇಗೆ ನಾನು ಖುಷಿ ಕೊಟ್ಟಿರೋ ಗಿಫ್ಟ್ ಇದು. ಅಲ್ಲ ನಮ್ಮ ಮಗ ಹೆಂಗೆ ಹಿಡ್ಕೊಂತಾನೆ ಅಂತ ನೋಡಬೇಕು.
ಇವಾಗ ನೋಡ್ರೆ ಈ ಖುಷಿ ನೋಡಿ ಇಲ್ಲಿ. ಆಯ್ತು ಈಗ ಸರಿ ಆಯ್ತು. ನೀ ಎಂತ ನೋಡಂತ ಇವಾಗ ಸುಮ್ಮನಿರು. ಏನಾಯ್ತು? ಏಕೆ ಹೋಗ್ತಾ ಇಲ್ವಾ ಈಗ ಮುಂದಕ್ಕೆ? ಅದು ಟಚ್ ಆದರೆ ಎಷ್ಟು ನೋವಾಗುತ್ತೆ ಗೊತ್ತಾ? ಖುಷಿ ಪ್ರತಿ ತಟ್ಟೆ ಸ್ವಲ್ಪ ಮಂಡಕ್ಕಿ ಉಳಿಸ್ಕೊಂಡ್ರೆ ಆಯ್ತಾ? ನಾನು ಈ ಥರ ಚುರುಮುರಿ ಮಾಡಲ್ಲ, ಸೀರಿಯಸ್ ಆಗಿ ಹೇಳ್ಬೇಕು ಅಂದರೆ. ನನ್ನ ಕೈ ರುಚಿ ಇರುತ್ತೆ. ನಾನಲ್ಲ, ನನ್ನ ಯಾರ ಮನೆಗೆ ಹೋದ್ರೂ ತಿಂದಿಲ್ಲ ಈ ಥರ ಚುರುಮುರಿನ. ಸೀರಿಯಸ್ ಅಷ್ಟು ಚೆನ್ನಾಗಿ ಮಾಡಿಯಾನೆ. ಸೀದಾ ಚುರುಮುರಿ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನೌಶ್ ಅವರೇ, ನೀವು ತಿಂದುಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ನೀವು ಒಂದು ಸತಿ ಹೇಳಿ. ನಾವು ಹೇಳ್ಬೇಕು ನೋಡಿರಿ, ನೋಡೋಕ್ಕೆ ಹೆಂಗಿದೆ ತಿನ್ನಕ್ಕಿನ್ನೂ ಸಕ್ಕತ್ತಾಗಿದೆ ಚುರುಮುರಿ. ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ. ನಮ್ಮ ಮಮ್ಮಿಗೆ ಆ್ಯಕ್ಚುಲಿ ಮೆತ್ತಗಾಗುತ್ತೆ ಅನಿಸುತ್ತೆ. ನಮ್ಮ ಮಮ್ಮಿನೂ ಬಂದಿಲ್ಲ, ಶಾಪಲ್ಲಿದ್ದಾರೆ ಕೆಳಗಡೆ. ನೋಡಿ ಖುಷಿ ನೋಡಿ ಕಲಿಬೇಕು. ನಾನು ಹೇಳಿಲ್ವ ಬಕಾಸುರ ನನ್ನ ಮಗ ಖುಷಿ ಅಂತ. ನೋಡಿ ಹೆಂಗಿದೆ ಹೇಳು. ನನ್ನ ತಮ್ಮ ಚೆನ್ನಾಗಿ ಮಾಡಿದ್ದಾನ? ಎಲ್ಲರೂ ತಿಂದಿದ್ರೆ ಈ ಟೇಸ್ಟ್ನ? ಚುರುಮುರಿ ಬೇರೆ ಟೇಸ್ಟ್ ಇದೆ, ಬೇರೆ ಟೇಸ್ಟ್. ಎಲ್ಲರೂ ತಿಂದಿದ್ರೆ ಇದ್ರ ಟೇಸ್ಟು? ನೆವರ್. ನಿಮ್ಗೇನು ಅನ್ನಿಸ್ತಾ ಇದೆ ಮಾಡಿಬಿಟ್ಟು ಎಕ್ಸ್ಪೀರಿಯೆನ್ಸು? ಅದು ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ, ಎಕ್ಸ್ಪೀರಿಯನ್ಸ್ ಇಂದ ನಡೀತೆ. ಅದಕ್ಕೆ ಹೇಳತ್ತೆ ಕೈ ರುಚಿ ಅಂತ. ಸೂಪರ್. ನೋಡು ಮಾಡಿ ಕಳಿಸ್ತಿದ್ದೆ ಎಲ್ಲೆಲ್ಲ ಅಂಗಡಿ ಇಡು ನೀನು. ನಾನು ಅಂಗಡಿ ಇಡಕ್ಕೆ ನೀನೇ ಬಂದಿಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಇದು. ನಾನು ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ಮಂಡಕ್ಕಿ ಇದೆಯಲ್ಲ ಅದನ್ನ ಫುಲ್ಲು ಎಲ್ಲ ಮಿಕ್ಸ್ ಮಾಡಿ ಕಳಿಸ್ತೀನಿ. ಈರುಳ್ಳಿ ಟೊಮೊಟೊ ಹೆಚ್ಕೊಡು ಅಷ್ಟೇ, ಮುಗೀತು. ಪರವಾಗಿಲ್ಲ ಬಿಡಿ, ಆಯ್ತು ಹೆಚ್ಕೊಡ್ತೀನಿ. ನೀವು ಬರ್ತೀಯಾ ಅಂತಂದರೆ ನನ್ನ ತಮ್ಮಂಗೆ ಅಷ್ಟು ಮಾಡದೇ ಇರ್ತೀನಿ. ಅವ್ನು ಅಂಗಡಿ ಇಡ್ತಾನೆ ಅಂದರೆ ಮಾಡಿಬಿಡ್ತೀನಿ. ಅವ್ನು ಅಂಗಡಿ ಇಟ್ಬಿಡ್ಲಿ, ನಾನು ಮಾಡ್ತೀನಿ. ಒಂದು ಪ್ಲೇಟ್ 30 ರೂಪಾಯಿ ಕೊಡೋದು. ಫುಲ್ ಪ್ರಾಫಿಟ್. ಇಷ್ಟೊಂದು ಕೊಡೋದ, ಸ್ವಲ್ಪ ಕೊಡೋದು. ಓಕೆ ಗೈಸ್, ಬೇಗ ತಿಂದ್ಕೊಂಡು ಮತ್ತೆ ಸಿಗ್ತೀನಿ, ಓಕೆನಾ ಗೈಸ್? ಇಲ್ಲಿ ನೋಡಿ, ಇಲ್ಲಿ ನನ್ನ ತಮ್ಮ ಚುರುಮುರಿ ಮಾಡು ಅಂತ ಅಂದರೆ ಮನೇನೇ ಚುರುಮುರಿ ಮಾಡಿ ಇಟ್ಬಿಟ್ಯಾನೆ. ಹಾಂ, ಈಗ ನೋಡಿರಿ, ಇದೆಲ್ಲ ನಾನು ಕ್ಲೀನ್ ಮಾಡ್ಬೇಕು ಇವಾಗ. ಚುರುಮುರಿ ಮಾಡು ಅಂದರೆ ಮನೇನೇ ಚುರುಮುರಿ ಮಾಡಿದಿಲ್ಲ ಅಂತ ತೋರಿಸ್ತೀನಿ. ತಿನ್ನೋದಂಕ ಹೆಂಗ ತಿಂದಾದ್ಮೇಲೆ ಎಲ್ಲ ಹಿಂಗೆ ಸ್ಟಾರ್ಟ್ ಆಗೋದು ನೋಡ್ರಿ. ತಿನ್ನೋದಕ್ಕ ಇಷ್ಟದಾಗಿದೆ ಗೊತ್ತಾ ಗಾಯ ಅನ್ನೋದು. ಇವಾಗ ಕ್ಲೀನ್ ಮಾಡಕ್ ಕೊಟ್ಬಿಟ್ರೆ ಹಿಂಗೆ ಅನ್ನೋದು ಅಷ್ಟೇ. ಏನು ಮಾಡೋದು? ಮಾಡಿದ್ಮೇಲೆ ನೀಟಾಗಿ ಮಾಡಬೇಕು. ಅವಾಗ ತಿಂದಿದ್ದು ಕರ್ಕೊಂಡಿದ್ದು ಅಲ್ಲ ಇನ್ನುತ್ತಾ ಇದೆಲ್ಲ ಐಟಮ್ ಇದ್ದ ಎಲ್ಲ ತೆಗ್ದಿಟ್ಟೆ ನಾನು. ಇದಷ್ಟೇ ಕ್ಲೀನ್ ಮಾಡಕ್ಕೆ ಅಷ್ಟೇ ಹೇಳಿದ್ದು. ಆಯಿತು, ಮಾಡ್ತೀನಿ. ಬನ್ನಿ ಇವಾಗ ಸ್ವಲ್ಪ ವಾಕಿಂಗ್ ಹೋಗಿ ಸ್ವಲ್ಪ ಕಾರ್ ಸ್ವಲ್ಪ ಏನೋ ತೊಗೊಂಬರ್ಬೇಕು ಐಟಮು ಕಾರಲ್ಲಿ, ಅದನ್ನು ತೊಗೊಂಡು ಬರೋಣ. ನನಗೆ ಆಲ್ರೆಡಿ 9:30 ಆಗಿದೆ, ನಿದ್ದೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ಲೇ. ಸೊ ಹಂಗಾಗಿ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಕಮ್ ಬಾಯ್, ಬನ್ನಿ ಕೆಳಗಡೆ ಹೋಗಿ ಒಂದು ವಾಕ್, ಒಂದು ರೌಂಡ್ಸ್ ಹೋಗಿ ಬಂದ್ಬೇಡ. ನೌಶಾ ನನಗಂತೂ ಏನೋ ಗೊತ್ತಿರಪ್ಪ, ನನಗೆ ಪಲ್ಲಿ ಅಂದ್ರೆ ಆಗಲ್ಲ. ನನಗೆ ಪಲ್ಲಿ ಒಂದಂದ್ರೆ ಆಗಲ್ಲ, ಇನ್ನೆಲ್ಲ ಆಗತ್ತೆ ನನಗೆ. ಅಕ್ಕಪಕ್ಕ ಇದ್ರೆ ಏನಾಗಲ್ಲ, ಅದ್ರ ಸ್ಕಿನ್ ನೋಡಿದ್ರೆ ನಾನು ಹೇಳಿದ ಅರ್ಥ ಆಯ್ತಾ? ಪಲ್ಲಿ ಒಂದು ಮಾತ್ರ ನನಗಾಗಲ್ಲ, ಅದು ಬಿಟ್ರೆ ಎಲ್ಲ ಆಗುತ್ತೆ. ನಾನು ನಂಗೆ ಅರ್ಥ ಆಗಲಿಲ್ಲ ಗೈಸ್. ನನಗೆ ಪಲ್ಲಿ ಒಂದು ಮಾತ್ರ ಎದುರೋದು ಅಂತ ನಾನು ಹೇಳ್ತಾ ಇರೋದು. ಬೇರೆ ಯಾವುದಕ್ಕೂ ಎದುರಲ್ಲ ನನಗೆ. ನಾನು ಹೇಳ್ತಾ ಇರೋದು ಪ್ರಾಣಿಗಳಿಗೆ ಕಣ, ಮನುಷ್ಯರಿಗಲ್ಲ. ಪ್ರಾಣಿಗಳಿಗೆ ಹೇಳ್ತಾ ಇರೋದು, ಪ್ರಾಣಿಗೆ ಹೇಳ್ತಿರೋದು, ಮನುಷ್ಯರಿಗಲ್ಲ. ಹೋಗಿ ಕೆಳಗೆ ಫಸ್ಟ್ ನೀನು ಸಾಕು. ಅವಳು ನಿಮ್ಮನ್ನು ಪ್ರಾಣಿ ಅಂತ ಹೇಳ್ತಿರೋದು.
ಗೊತ್ತಾಗಲ್ವಾ ನಿಂಗೆ ಅಷ್ಟು? ಅದೇ ತರ್ತೀನಿ ನಾವು. ಕಾರ್ ಮೇಲೆ ಕಾರ್ ನಿಲ್ಸಿದ್ದಾರೆ, ನೋಡಿದ್ದೀರಾ ನೀವು? ಕಾರ್ ಮೇಲೆ ಇನ್ನೊಂದು ಕಾರ್ ನಿಲ್ಸೋ ಅಷ್ಟು ಎಬಿಲಿಟಿ ಇದೆ ನಮ್ಮ ಮನೆಯಲ್ಲಿರೋರಿಗೆ. ಕಾಣಿಸ್ತಾ ಇದೆ ಯಾವಾಗಲೇ. ಇವಾಗ ಝೂಮಲ್ಲಿ ಅದಕ್ಕೆ ಬಂದೆ ನೋಡಿ. ಕಾರ್ ಮೇಲೆ ಕಾರು ಎಲ್ಲಾದರೂ ನಿಲ್ಸಿದ್ ನೋಡಿದ್ದೀರಾ? ನಮ್ಮ ಮನೆಯಲ್ಲಿ ನಿಲ್ಸಿದ್ದಾರೆ ಕಾರ್ ಮೇಲೆ ಕಾರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಪ್ರತೀಸ್ ಬ್ಲಾಗ್. ನಗ್ತೀರಾ ಅದು